ಕಚ್ಚತೊಡಗಿತು. ಸಾವು ನೋವು ಹೆಚ್ಚಾಗಿ ಊರಿನ ಮುಖಂಡರಿಗೆ ದೂರು ಹೋಯಿತು. ಹಾವು ಮರ ಏರುವುದರಿಂದ ಇಳಿಯುವುದು ಕಷ್ಟ. ಅದಕ್ಕಾಗಿ ಸುತ್ತಲಿನ ಪೊದೆಗಳು ಹಾಗೂ ಹುಲ್ಲುಗಳ ರಾಶಿಯ ಮೇಲೆ ಬೆಂಕಿ ಹಾಕಿ ಕೊಳ್ಳೋಣ ಎಂದು ನಿರ್ಧರಿಸಿದರು. ಅದರಂತೆ ದುಷ್ಟ ಹಾವು ಬೆಂಕಿಗೆ ಬಿದ್ದು ತನ್ನ ಪ್ರಾಣವನ್ನೇ ಬಿಟ್ಟಿತು. ಗ್ರಾಮಸ್ಥರು ಹಾವು ಕಚ್ಚಿದ್ದನ್ನು ಖಚಿತಪಡಿಸಿಕೊಂಡು ಮರದ ಬಗ್ಗೆ ಏನೂ ಯೋಚಿಸದೆ ಅಲ್ಲಿಂದ ಹೊರಟು ಹೋದರು. ಈ ಕಡೆ ಹಾವಿಗೆ ಹಾಕಿದ್ದ ಬೆಂಕಿ ನಿಧಾನವಾಗಿ ಮರಕ್ಕೂ ತಗುಲಿ ಮರವೂ ಸುಟ್ಟು ಹೋಯಿತು. ಹಾವಿನ ಸಹವಾಸ ಮಾಡಿದಕ್ಕಾಗಿ ಮರವೂ ಸಾಯಬೇಕಾಯಿತು. ಈ ಕಥೆಯ ನೀತಿ ಏನೆಂದರೆ ದುಷ್ಟರಿಂದ ದೂರವಿರಬೇಕು. ನಮ್ಮ ಸ್ನೇಹಿತರನ್ನು ಹುಷಾರಾಗಿ ಜಾಣ್ಮೆಯಿಂದ ಆಯ್ಕೆ ಮಾಡಿಕೊಳ್ಳಬೇಕು. ಧನ್ಯವಾದಗಳು.